ಎಲ್ರಿಗೂ ನಮಸ್ತೆ. ನಾನು ನವ್ಯ. ನಾನಿವತ್ತು ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನೆಲ್ಲ. ಆ ಪ್ಲೇಸ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಎಲ್ಲಿದೆ, ಹೇಗೆ ಹೋಗೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ಹೇಳ್ತೀನಿ. ನಾವು ಹೋಗ್ತಾ ಇರೋವಂತಹ ಪ್ಲೇಸು ಯಾವುದಪ್ಪ ಅಂದರೆ, ನಾವು ಹೋಗ್ತಾ ಇರೋದು ಒಂದು ಕ್ಯಾಸಲ್ಗೆ. ಆ ಕ್ಯಾಸಲ್ ಅನ್ನೋದು ಶ್ವೆರಿನ್ ಕ್ಯಾಸಲ್ ಅಂತ. ಅದು ಇರೋದು ಹಾಂಬೂರ್ಗಿಂದ ಒಂದು 2.5 hour ಜರ್ನಿ ಇದೆ. ಸೊ ಹೇಗೆ ಹೋಗೋದು ನೋಡೋಣ ಬನ್ನಿ. ಮೊದಲು ನಾವು ಹಾಂಬೂರ್ಗ್ ಔಟ್ಬಾರ್ನ್ಹೋಫ್ಗೆ ಹೋಗಬೇಕು. ಅಲ್ಲಿಂದ ನಾವು ಒಂದು ಟ್ರೈನಲ್ಲಿ ಚೇಂಜ್ ಮಾಡ್ತಾ ಹೋಗಬೇಕು. ಫಸ್ಟಿಗೆ ನಾವು ಲುಬೆಕ್ ಔಟ್ಬಾರ್ನ್ಹೋಫ್ಗೆ ಹೋಗಬೇಕು. ಹಾಂಬೂರ್ಗಿಂದ ನಮಗೆ ಡೈರೆಕ್ಟು ಲುಬೆಕ್ ಔಟ್ಬಾರ್ನ್ಹೋಫ್ಗೆ ಟ್ರೈನ್ ಸಿಗುತ್ತೆ. ಸೊ ಆ ಟ್ರೈನ್ ಹತ್ಕೊಂಡು ನಾವು ಹೊರಟ್ರೆ ನಮಗೆ ಲುಬೆಕ್ ಔಟ್ಬಾರ್ನ್ಹೋಫ್ ಸಿಗುತ್ತೆ. ಸೊ ಲುಬೆಕ್ ಔಟ್ಬಾರ್ನ್ಹೋಫಿಂದ ಮತ್ತು ನಾವು ಬಾಡ್ ಕ್ಲೈನ್ಗೆ ಹೋಗಬೇಕು. ಸೊ ಅದು ಒಂದು ಮೇನ್ ಔಟ್ಬಾರ್ನ್ಹೋಫ್ ಆಗಿರುತ್ತೆ, ಬಾಡ್ ಕ್ಲೈನನ್ ಅಂತ. ಸೊ ಅದಾದಮೇಲೆ ಅಲ್ಲಿಂದ ನಾವು ಒಂದು ಅರೌಂಡ್ ಅಲ್ಲೊಂದು 10-15 minutes ವೆಯ್ಟ್ ಮಾಡಿದ್ವಿ, ಬಾಡ್ ಕ್ಲೈನನ್ ಆ ಟ್ರೈನ್ ಬರೋಕ್ಕೆ ಮುಂಚೆ. ಅಂದರೆ ನಾವೆಲ್ಲ ಹೋಗ್ತಾ ಇರೋದು ಇದು ರೀಜನಲ್ ಟ್ರೈನಲ್ಲಿ. ಏನಿದೆ ಡಾಚ್ಲ್ಯಾಂಡ್ ಟಿಕೆಟ್ ಅದನ್ನ ಯೂಸ್ ಮಾಡಿಕೊಂಡೇ ಹೋಗೋದು. ಆ್ಯಂಡ್ ಬಾಡ್ ಕ್ಲೈನನ್ಗೆ ಹೋಗೋ ಆ ಟ್ರೈನಲ್ಲೇ ಅರೌಂಡು ಊಟ ಟೈಮ್ ಆಗಿತ್ತು. ನಾವು ಎಲ್ಲ ಅಡುಗೆ ಮಾಡಿಕೊಂಡೇ ತೊಗೊಂಡೋಗಿದ್ವಿ. ಸೊ ಅದು ತಿನ್ಕೊಂಡು ಮತ್ತು ಅದಾದಮೇಲೆ ಬಾಡ್ ಕ್ಲೈನನ್ ಔಟ್ಬಾರ್ನ್ಹೋಫ್ ಮೇನಾಗಿ ಬಂತು. ಸೊ ಅಲ್ಲಿ ಇಳ್ಕೊಂಡು ಅಲ್ಲಿಂದ ಮತ್ತೆ ನಾವು ಹೋಗಬೇಕಾಗಿದ್ದು ಒಂದು ಶ್ವೆರಿನ್ ಔಟ್ಬಾರ್ನ್ಹೋಫ್ಗೆ. ಸೊ ಶ್ವೆರಿನ್ ಔಟ್ಬಾರ್ನ್ಹೋಫ್ಗೆ ಹೋಗಬೇಕು ಅಂದರೆ ಮತ್ತೆ ನಾವು ಪ್ಲ್ಯಾಟ್ಫಾರ್ಮ್ನೆಲ್ಲ ಚೇಂಜ್ ಮಾಡ್ಕೋಬೇಕಾಗಿತ್ತು. ಸೊ ಅದಾದಮೇಲೆ ಪ್ಲ್ಯಾಟ್ಫಾರ್ಮ್ ಚೇಂಜ್ ಮಾಡಿಕೊಂಡು ಅಲ್ಲಿಂದ ನಮಗೆ ಡೈರೆಕ್ಟ್ ಶ್ವೆರಿನ್ ಔಟ್ಬಾರ್ನ್ಹೋಫ್ಗೆ ಜಸ್ಟ್ 1 ಸ್ಟಾಪ್ ಆದಮೇಲೆ ಸಿಗೋ ಅಂಥದ್ದು ಹತ್ರ ಇತ್ತು. ಸೊ ಅಲ್ಲಿಗೆ ಹೊರಟ್ವಿ. ಸೊ ಅಲ್ಲಿ ಶ್ವೆರಿನ್ ಔಟ್ಬಾರ್ನ್ಹೋಫ್ಗೆ ಬಂದ ತಕ್ಷಣ ಔಟ್ಬಾರ್ನ್ಹೋಫ್ ತುಂಬ ಚೆನ್ನಾಗಿದೆ ಔಟ್ಸೈಡೆಲ್ಲ. ಅಲ್ಲಿಂದ ನಾವು ಜಸ್ಟ್ ನಾವು ಬಸ್ಸಲ್ಲಿ ಅಥವಾ ಟ್ರಾಮಲ್ಲಿ ಹೋಗಬಹುದು. ಸೊ ನಮಗೆ ಟ್ರಾಮ್ ಇತ್ತು ಆ ಟೈಮಲ್ಲಿ. ಸೊ ಅದಕ್ಕೆ ನಾವು ಔಟ್ಸೈಡ್ ಬಾರ್ನ್ಹೋಫಿಂದ ಔಟ್ಸೈಡ್ ಬಂದ್ವಿ. ಸೊ ಅಲ್ಲಿ ಬಂದ ತಕ್ಷಣ ನಮಗೆ ಬಸ್ಗಳು ಸಿಗುತ್ತೆ. ಅದು ಯಾವುದೋ ನಾವು ಹೋಗೋ ಪ್ಲೇಸಿಗೆ ಹೋಗೋಲ್ಲ. ಅದರಿಂದ ಮುಂದೆ ಸ್ವಲ್ಪ ಹೋದರೆ ನಮ್ಗಲ್ಲೊಂದು ಟ್ರಾಮ್ದು ಔಟ್ಬಾರ್ನ್ಹೋಫ್ ಸಿಗುತ್ತೆ. ಸೊ ಅಲ್ಲಿ ಟ್ರಾಮ್ ಸಿಗುತ್ತೆ. ಟ್ರಾಮ್ ಅಂದರೆ ಟ್ರೈನ್ಗಳು ರೋಡಲ್ಲಿ ನಡೆದಾಡೋ ಅಂತಹದ್ದು. ಸೊ ಅದೇ ಟ್ರಾಮ್ ಹತ್ಕೊಂಡು ನಾವು ಹೋಗಬೇಕಾಗಿದ್ದು ಮಾರಿನ್ ಪ್ಲಾಟ್ಸ್ ಅಂತ. ಸೊ ಅಲ್ಲಿ ಹೋದರೆ ನಮಗೆ ನಾವು ಏನು ಅಂದ್ಕೊಂಡಿದ್ದೀವಿ ಆ ಶ್ವೆರಿನ್ ಕ್ಯಾಸಲ್ ಸಿಗುತ್ತೆ ನಮಗೆ. ಅಲ್ಲಿ ಅರೌಂಡು 10-15 minutesಗೆಲ್ಲ ಒಂದೊಂದು ಟ್ರಾಮ್ಗಳು ಬರ್ತಾ ಇರುತ್ತೆ. ಸೊ ಅದಾದಮೇಲೆ ನಾವು ಅಲ್ಲಿ ವೆಯ್ಟ್ ಮಾಡಿಕೊಂಡು ನಾವು ಹೋಗಬೇಕಾಗಿದ್ದು ಟ್ರಾಮ್ ಅರೌಂಡ್ ಒಂದು 15 minutes ವೆಯ್ಟ್ ಮಾಡಿದ್ಮೇಲೆ ಬಂತು. ಸೊ ಆ ಟ್ರಾಮ್ ಹತ್ಕೊಂಡು ನಾವು ಹೊರಟ್ವಿ. ಸೊ ಟ್ರಾಮ್ ನೋಡಿ ಈ ಥರ ಇರುತ್ತೆ ಕಂಪ್ಲೀಟ್. ಅಂದರೆ ಇದಕ್ಕೆ ಅಂತಹ ಒಂದು ಈ ಹೆಂಗೆ ಟ್ರೈನಲ್ಲೆಲ್ಲ ಇರುತ್ತೆ ಅಲ್ವಾ, ಅದೇ ಅದರ ದಾರಿಗಳು ಅದೇ ಥರ ಟ್ರಾಮ್ಗಳಿಗೂ ಇರುತ್ತೆ. ಸೊ ಅದೇ ಏನಿರುತ್ತೆ ಅದು ದಾರಿಯಲ್ಲಿ ಅದರಲ್ಲೇ ಅದು ಟ್ರಾಮ್ ಹೋಗುತ್ತೆ. ಎಲ್ಲೂ ಅಂದರೆ ಇದರಿಂದ ಟ್ರಾಫಿಕ್ ಎಲ್ಲ ಅವಾಯ್ಡ್ ಮಾಡಬಹುದು. ಸೊ ಈ ಟ್ರಾಮ್ ಹತ್ಕೊಂಡು ನಾವು ಹೋಗಿದ್ದು ಮಾರಿನ್ ಪ್ಲಾಟ್ಸ್ಗೆ. ಅದು ಅರೌಂಡು 15-20 minutes ಆಗುತ್ತೆ ಅಲ್ಲಿಂದ ಮೇನ್ ಶ್ವೆರಿನ್ ಔಟ್ಬಾರ್ನ್ಹೋಫಿಂದ. ಅದಾದಮೇಲೆ ಆ ಪ್ಲೇಸಿಗೆ ಹೋದ್ವಿ. ಅಲ್ಲಿಂದ ನಾವು ಅರೌಂಡು ಒಂದು 10-15 minutes ವಾಕ್ ಮಾಡ್ಕೊಂಡು ಹೋಗಬೇಕು ಆ ಕ್ಯಾಸಲ್ ನೋಡೋದಕ್ಕೆ. ಬಟ್ ಆ ಏರಿಯಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮಗೆಲ್ಲ ಶಾಪಿಂಗ್ಸ್ ಆಗಿರ್ಬೋದು, ಊಟಕ್ಕೆ ಏನಾದರೂ ಕುಡಿಯೋದು ಎಲ್ಲನೂ ಇದೆ. ತುಂಬ ಚೆನ್ನಾಗಿದೆ. ಬಟ್ ನಾವು ಹೋಗೋ ದಾರಿಲಿ ತುಂಬ ಸ್ಟ್ರೀಟ್ಗಳಿದೆ. 2 ಸೈಡ್ ಸಿಗುತ್ತೆ ನಿಮಗೆ, ಲೆಫ್ಟ್ ಸೈಡ್ ರೈಟ್ ಸೈಡ್ ಎಲ್ಲ ಕಡೆ ನಿಮಗೆ ಸ್ಟ್ರೀಟ್ಗಳಿದೆ. ಒಂದೊಂದು ಸ್ಟ್ರೀಟಲ್ಲೂ ಒಂದೊಂದು ಥರ ಬೇರೆ ಬೇರೆದೆಲ್ಲ ಮ್ಯೂಸಿಯಮ್ಸ್ಗಳಿದೆ, ಬೇರೆ ರಾಥೋಸ್ ಮಾರ್ಕೆಟು ಎಲ್ಲನೂ ಅಲ್ಲಿದೆ. ಬಟ್ ನಾವು ಹೋಗಬೇಕಾಗಿದ್ದು ಕ್ಯಾಸಲ್ಗೆ. ಆದ್ದರಿಂದ ನಾವು ಜಸ್ಟ್ ಕ್ಯಾಸಲ್ ಮ್ಯಾಪಲ್ಲಿ ಹಾಕ್ಕೊಂಡು ನಾವು ಹೋದ್ವಿ. ಅಂದರೆ ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋಗುವಾಗ ನಿಮಗೆ ತುಂಬ ಬ್ಯೂಟಿಫುಲ್ ಆಗಿರುವಂತಹ ರೆಸ್ಟೋರೆಂಟ್ಸ್ ನೋಡಬಹುದು. ಹಾಗೆ ತುಂಬ ಒಳ್ಳೊಳ್ಳೆ ಏನು ಹೇಳ್ಬೋದು ಟೀ ಕಾಫಿ ಶಾಪ್ಗಳು ಮತ್ತು ಶಾಪಿಂಗ್ ಅಂಗಡಿಗಳೆಲ್ಲ ಇದೆ ಅಲ್ಲಿ. ಬಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆ ಸ್ಟ್ರೀಟ್ಗಳನ್ನೆಲ್ಲ. ಹಾಗೆ ನಾವು ಹೋಗ್ತಾ ತುಂಬ ಸ್ಟ್ರೀಟ್ಗಳಲ್ಲಿ ತುಂಬ ಬೇರೆ ಬೇರೆ ಸೈಡ್ ಸ್ಟ್ರೀಟ್ಗಳಲ್ಲೆಲ್ಲ ತುಂಬ ಅಂಗಡಿಗಳು ಮತ್ತು ಬೇರೆ ಬೇರೆ ಎಲ್ಲ ಮ್ಯೂಸಿಯಮ್ಸ್ದು ಎಲ್ಲ ಇತ್ತು. ಬಟ್ ಅವನ್ನೆಲ್ಲ ನಮ್ಗೆ ನೋಡೋಕ್ಕಾಗಲ್ಲ. ಬಟ್ ತುಂಬ ಟೈಮ್ ಬೇಕು ಆ ಸ್ಟ್ರೀಟ್ನ ನೋಡೋದಕ್ಕೆ, ಏಕೆಂದರೆ ಅಷ್ಟು ಚೆನ್ನಾಗಿದೆ ಸ್ಟ್ರೀಟ್ ನೋಡೋದಕ್ಕೇ. ಅದಾದಮೇಲೆ ನಾವು ಹಾಗೆ ನಡ್ಕೊಂಡು ಹೋಗ್ತಾ ನಮಗೆ ಏನು ನಾವು ಮೇಯ್ನಾಗಿ ನೋಡಬೇಕಾಗಿದ್ದು ಕ್ಯಾಸಲ್ ಅದು ಸಿಗುತ್ತೆ ನಿಮಗೆ. ಇಷ್ಟು ದೂರದಿಂದ ನಾವು ನೋಡುವಾಗ ಆ ಕ್ಯಾಸಲ್ ಸಿಗುತ್ತೆ ನೋಡಿ. ಅಂದರೆ ದೂರದಿಂದ ಅದು ತುಂಬ ವ್ಯೂ ಚೆನ್ನಾಗಿದೆ. ಕಂಪ್ಲೀಟ್ ಬಿಲ್ಡಿಂಗ್ ನಾವು ನೋಡಬಹುದು. ಬಟ್ ಇದು ಕ್ಯಾಸಲ್ ಏನಪ್ಪ ಒಂದು ಡಿಫ್ರೆನ್ಸ್ ಇದರಲ್ಲಿ ಅಂದರೆ ಚೆನ್ನಾಗಿದೆ ಅಂದರೆ 2 ಸೈಡು ನಮಗೆ ನೀರು ಸಿಗುತ್ತೆ. ಅಂದರೆ ಈ ಕಡೆನೂ ನೀರಿದೆ, ಆ ಕಡೆನೂ ನೀರಿದೆ, 2 ಕಡೆ ಲೆಫ್ಟ್ ಆ್ಯಂಡ್ ರೈಟ್. ಆ್ಯಂಡ್ ಮಧ್ಯದಲ್ಲಿ ಆ ಬಿಲ್ಡಿಂಗ್ ಮಾಡಿದ್ದಾರೆ.
ಆ ಬಿಲ್ಡಿಂಗ್ ಒಳಗಡೆ ನೀವು ಹೋಗಬೇಕು ಅಂದರೆ ಲೈಕ್ ಎಂಟ್ರಿ ಟಿಕೆಟ್ ಇರುತ್ತೆ, ಅರೌಂಡ್ ಅದು €20 ಒಳಗಡೆ ಸಿಗುತ್ತೆ. ಬಟ್ ನಾವು ನಿಮಗೆ ಒಳಗಡೆ ಹೋಗಬೇಕು ಅಂತ ಅಂದರೆ ನೀವು €20 ತೊಗೊಂಡು ಒಳಗಡೆ ಹೋಗಿ ನೋಡ್ಕೊಂಬರ್ಬೋದು. ತುಂಬ ಚೆನ್ನಾಗಿರುತ್ತೆ. ಬಟ್ ಔಟ್ಸೈಡೇ ನಿಮಗೆ ತುಂಬ ವ್ಯೂ ಇದೆ ನೋಡೋದಕ್ಕೆ. ಸುತ್ತಲೂ ಹಿಂದೆ ಎಲ್ಲ ಹೋದರೆ ಬೇರೆ ಬೇರೆ ಎಲ್ಲ ವ್ಯೂ ಕಾಣುತ್ತೆ ನಿಮಗೆ. ಇದೇನು ನೋಡ್ತಾ ಇದ್ದರೆ ಇದೆಲ್ಲ ಕಂಪ್ಲೀಟ್ ಔಟ್ಸೈಡ್ದು. ಬಟ್ ಇನ್ಸೈಡು ಇನ್ನೂ ತುಂಬ ಚೆನ್ನಾಗಿದೆ. ಲೈಕ್ ಈ ನಾವು ಡ್ರೀಮ್ಗಳೆಲ್ಲ ಯಾವುದೋ ಒಂದು ಮ್ಯಾಜಿಕ್ ಥರ ಬರುತ್ತೆ ಅಲ್ವಾ, ಆ ಥರ ಅದು ಬಿಲ್ಡಿಂಗ್ ಇದೆ. ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸುತ್ತಮುತ್ತಲೂ ಲೈಕ್ ಆ ಕಡೆ ಈ ಕಡೆ ವಾಟರಿ ಮತ್ತು ತುಂಬ ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಇದೆ. ಆ್ಯಂಡ್ ನಾವು ಬ್ಯಾಕ್ ಸೈಡ್ ನಡ್ಕೊಂಡು ಹೋಗುವಾಗ
ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಟಾಟಾ ಬಾಯ್ ಬಾಯ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.